ರಾಯಚೂರು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಗೋಲ್ಮಾಲ್ ಮಾಡಿದ್ದ ಮ್ಯಾನೇಜರ್ ಅರೆಸ್ಟ್ ಆಗಿದ್ದಾನೆ. ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ಲೂಟಿ ಮಾಡಿದ್ದ ಐನಾತಿ ಕೆ ನರೇಂದ್ರ ರೆಡ್ಡಿಯನ್ನ ರಾಯಚೂರು ಪೊಲೀಸರು ಬಂಧಿಸಿದ್ದಾರೆ. ಗೆಳತಿಗೆ ಕಾಲ್ ಮಾಡಿ ಈ ಐನಾತಿ ಮ್ಯಾನೇಜರ್ ಸಿಕ್ಬಿದ್ದಿದ್ದಾನೆ. ಗೆಳತಿ ಅರುಣಾದೇವಿಗೆ 88 ಲಕ್ಷ ವರ್ಗಾವಣೆ ಮಾಡಿದ್ದ ನರೇಂದ್ರ ಬಳಿಕ ಹಣಕ್ಕಾಗಿ ಗೆಳತಿ ಅರುಣಾದೇವಿಗೆ ಕಾಲ್ ಮಾಡಿದ್ದಾನೆ. ಈ ವೇಳೆ ಲೊಕೇಶನ್ ಪತ್ತೆ ಹಚ್ಚಿದ ಪೊಲೀಸರು ಮ್ಯಾನೇಜರ್ ನರೇಂದ್ರ ರೆಡ್ಡಿ, ಅರುಣಾದೇವಿ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಬಂಧಿತರಿಂದ 79,25,000 ರೂಪಾಯಿ ಜಪ್ತಿ ಮಾಡಲಾಗಿದೆ. ಮಾರ್ಚ್ 7ರಂದು ದೂರು ದಾಖಲಾಗ್ತಾ ಇದ್ದಂತೆ ಮ್ಯಾನೇಜರ್ ಎಸ್ಕೇಪ್ ಆಗಿದ್ದ. ಚಿನ್ನದ ನಕಲಿ ಖಾತೆಗಳನ್ನು ಓಪನ್ ಮಾಡಿ 10,97 ಲಕ್ಷ ರೂಪಾಯಿ ಹಣ ಲೂಟಿಸಿದ್ದ ಈ ನರೇಂದ್ರ ರೆಡ್ಡಿ. ಕರುನಾಡಿನ ಅನ್ನದಾತರಿಗೆ ಬೆಲೆ ಇಳಿಕೆ ಶಾಕ್ ತಟ್ಟಿದೆ. ಕೆಜಿ ಟೊಮ್ಯಾಟೋಗೆ 2 ರೂಪಾಯಿ, ಬದನೆಕಾಯಿಗೆ 3 ರೂಪಾಯಿ ಇಳಿಕೆಯಾಗಿದೆ. ಎಪಿಎಂಸಿ ಮಾರ್ಕೆಟ್ಗೆ ತರಕಾರಿ ತಂದ ರೈತರಿಗೆ ಆಘಾತವಾಗಿದ್ದು ದರ ಕುಸಿತದಿಂದ ಕಣ್ಣೀರು ಹಾಕಿದ್ದಾರೆ. 20ರಿಂದ 30 ಕೆಜಿ ಟೊಮ್ಯಾಟೋ ಟ್ರೇಗೆ 50 ರೂಪಾಯಿ ಬೆಲೆ ಇದ್ರೆ 17 ಕೆಜಿ ಬದನೆಕಾಯಿ ಟ್ರೇಗೆ 50 ರೂಪಾಯಿ ದರ ಇದೆ. ಗದಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತರಕಾರಿ ದರ ಕುಸಿತಕ್ಕೆ ಅನ್ನದಾತರೇ ಕಂಗಾಲಾಗಿದ್ದಾರೆ. ಮಾರ್ಕೆಟ್ನಲ್ಲೇ ಟೊಮ್ಯಾಟೋವನ್ನ ಸುರಿದು ಆಕ್ರೋಶ ಹೊರಹಾಕಿದ್ದು ಸರಿಯಾದ ರೇಟ್ ಸಿಗ್ತಾ ಇಲ್ಲ ಅಂತ ರೈತರು ಮಾರಾಟಕ್ಕೆ ಮುಂದಾಗಿದ್ರು. ಜನರೇ ಹೊರಗೆ ಆಹಾರ ಸೇವಿಸುವ ಮುನ್ನ ಎಚ್ಚರ. ಬಾಗಲಕೋಟೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ದಾಳಿ ವೇಳೆ ಅಚ್ಚರಿ ಅಂಶ ಪತ್ತೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೋಟೆಲ್, ಬೀದಿ ಬದಿ ವ್ಯಾಪಾರಸ್ಥರು, ಕಿರಾಣಿ, ಬಾರ್ ಅಂಡ್ ರೆಸ್ಟೋರೆಂಟ್, ಬೇಕರಿ, ಹಾಸ್ಟೆಲ್ ಸೇರಿ ಹಲವೆಡೆ ದಾಳಿ ಮಾಡಲಾಗಿತ್ತು. ಈ ವೇಳೆ ಕಲಬೆರಕೆ ಸೇರಿದಂತೆ ಆಹಾರ ಗುಣಮಟ್ಟ ಇಲ್ಲದೆ ಇರೋದು ಬೆಳಕಿಗೆ ಬಂದಿದೆ. 1111 ಮಾದರಿಗಳ ಸಂಗ್ರಹ ಮಾಡಲಾಗಿತ್ತು. ಇದರಲ್ಲಿ ಕಲಬೆರಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಇನ್ನು 15 ಕೇಸ್ ದಾಖಲು ಮಾಡಲಾಗಿದ್ದು ಗುಣಮಟ್ಟ ಇಲ್ಲದ ಸುರಕ್ಷಿತ ಆಹಾರ ನೀಡದ ಮಾರಾಟಗಾರರಿಗೆ 1.39 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. 15 ವ್ಯಾಪಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.